ನಮಸ್ತೆ ರೈತ ಬಂಧುವರೇ, ನನ್ನ ಹೆಸರು ಚಂದ್ರಶೇಖರ್ ಚೌಲಿ ಅಂತ, ಕೊಡ್ಲಿಪೇಟೆ. ನಾವೀಗ ಮಡಿಕೇರಿ ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆ ಹೋಬಳಿ ಕಿರಿಕೊಳ್ಳಿ ಗ್ರಾಮದಲ್ಲಿ ಪ್ರವೀಣ್ ಮಾಸ್ಟರ್ ಅವರ ತೋಟದಲ್ಲಿ ಇದ್ದೇವೆ. ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ನಾವು ನಮ್ಮ ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಸಮೃದ್ಧ ಆಗ್ರೋ ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ಬಳಸಲು ಅವರಿಗೆ ನಾವು ಮೊದಲನೇ ಸಲ ಭೇಟಿ ಮಾಡಿ ಅವರಲ್ಲಿ ನಾವು ಮನವಿ ಮಾಡಿಕೊಂಡಿದ್ದು. ಆ ಮನವಿಗೆ ಅವರು ಸ್ಪಂದಿಸಿ ಮೊದಲಿಗೆ ಅದರ ಫಲಿತಾಂಶವನ್ನು ನೋಡಲು 1 ಎಕರೆಗೆ ನಮಗೆ ಅನುಮತಿ ಕೊಟ್ಟು, ನಾವು ಅದಕ್ಕೆ ನಮ್ಮ ಏನು ರೇಷಿಯೋ ಇದೆ ಆ ಪ್ರಮಾಣದಲ್ಲಿ ಅವರಿಗೆ ಗೊಬ್ಬರವನ್ನು ವಿತರಿಸಿದ್ವು. ಅದರದ ಫಲಿತಾಂಶದ ಬಗ್ಗೆ ಅವರನ್ನೇ ಕೇಳೋಣ. ಬನ್ನಿ. ನಮಸ್ತೆ ಪ್ರವೀಣ್ ಸರ್. ನಾವು ನಮ್ಮ ಸಮೃದ್ಧ ಆಗ್ರೋ ಉತ್ಪನ್ನಗಳನ್ನು ಕೊಟ್ಟಿದ್ದು, ಅದರ ಹಾಕಿದ ಪರಿಣಾಮವಾಗಿ ನಿಮಗೆ ಯಾವ ರೀತಿ ಅದರ ಫಲಿತಾಂಶಗಳನ್ನು ಕಂಡ್ರಿ, ಯಾವ ರೀತಿ ಇದು ಮಾಡಿದ್ರಿ ಅನ್ನೋದನ್ನ ತಿಳಿಸ್ಕೊಡಿ ರೈತರಿಗೆ. ಎಲ್ಲ ಆರ್ಗ್ಯಾನಿಕ್ ಕಂಪ್ನಿ ಥರನೇ ಇವರು ಬಂದು ನನ್ನ ಸ್ನೇಹಿತ ಚಂದ್ರು ಅವರು ಕೇಳ್ಕೊಂಡ್ರು, ಇರಲಿ ನೋಡೋಣ ಒಂದ್ಸರಿ ಇದನ್ನು ಆರ್ಗ್ಯಾನಿಕನ್ನು ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅಪ್ಲೈ ಮಾಡೋಣ ಅಂತೇಳಿ ಆರ್ಗ್ಯಾನಿಕನ್ನೇ ಪೂರ್ತಿ ಕೊಡಿ ಅಂತ ಕೇಳ್ಕೊಂಡೆ 1 ಎಕರೆಗೆ. ಆದರೆ ಆರ್ಗ್ಯಾನಿಕ್ ಬೇಡ, ಅದು ಅಡಿಕ್ಟ್ ಆಗಿರುತ್ತೆ ಗಿಡಗಳಿಗೆ ಅಂತೇಳಿ ಅರ್ಧ ರಾಸಾಯನಿಕ ಮತ್ತು ಅರ್ಧ ಇದನ್ನು ಮಿಕ್ಸ್ ಮಾಡಿ ಕೊಟ್ಟರು. ಫಲಿತಾಂಶ ಲೇಟ್ ಆದರೂ ಸಹಿತ ಒಳ್ಳೆ ಉತ್ತಮ ಫಲಿತಾಂಶ ಬಂತು. ನನ್ನಲ್ಲಿ ಲೇಬರ್ಸ್ಗಳು ಹಣ್ಣು ಕುಯ್ಯೋಕ್ಕೆ ನಮ್ಮ ತೋಟದಲ್ಲಿ ಕಳೆದ ಸಾರಿ ಎಲ್ಲ ಆದರೆ ಹಿಂದಿನ ವರ್ಷಗಳಲ್ಲಿ ಭಾರಿ ನೆಗ್ಲೆಕ್ಟ್ ಮಾಡೋರು, ಫಸಲಿಲ್ಲ, ನಮಗೆ ವರ್ಕೌಟ್ ಆಗೋಲ್ಲ ಅಂತೇಳಿ ಇದು ಮಾಡೋರು. ಕಳೆದ ವರ್ಷ ಇದೇ ಪಟ್ಟೆನ ತುಂಬ ಖುಷಿಯಿಂದ ಬಂದು ಕುಯ್ದರು. ನನಗೆ ಔಟನ್ನು ಸಹಿತ ಚೆನ್ನಾಗಿ ಬಂದಿದೆ, ಉತ್ತಮ ಫಲಿತಾಂಶ ಬಂದಿದೆ. ಅದರ ಪ್ರಯುಕ್ತ ನಾನು ಈ ಸರಿ ಇದನ್ನು ಮತ್ತೆ 4.5 ಎಕರೆಗೆ ಎಕ್ಸ್ಟೆಂಡ್ ಮಾಡಿದ್ದೀನಿ ಈ ವರ್ಷ. ಮೊದಲ ಹಂತದಲ್ಲಿ ಚಂದ್ರಶೇಖರ್ ಅವರೇ ಇದರ ಸಪ್ಲೈಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನನಗೆ ಮಾದರಿಯಾಗಿ ಇವರು ತುಂಬ ಶಿವಣ್ಣವರು ಮತ್ತು ಪ್ರಭು ಅವರು ಬಂದು ಅದಕ್ಕೆ ಅಡ್ವೈಸ್ ಕೊಟ್ಟರು ಕಾಲಕ್ಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತ ಚಂದ್ರಶೇಖರ್ ಬಂದು, ನೋಡಪ್ಪ, ನಾನು ಸ್ಕೂಲ್ ಡ್ಯೂಟಿಗೆ ಹೋಗೋದ್ರಿಂದ ನನಗೆ ಅದ್ರ ಬಗ್ಗೆ ನಾನು ಬೇಕಾದ್ರೆ ಇನ್ವೆಸ್ಟ್ ಮಾಡ್ತೀನಿ, ಅದನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅದು ನಾನು ಲೇಬರ್ ಕೊಟ್ಟೆ ಇದು ಮಾಡಿದೆ. ಅವ್ರು ಚಂದ್ರಶೇಖರ್ ಬಂದು ಅಡ್ವೈಸ್ ಮಾಡಿ ಇದು ಮಾಡಿದ್ರು. ಈ ಸರಿ ನಾನೇ ಮಿಕ್ಸ್ ಮಾಡಿ, ಅವ್ರು ಇರಲಿಲ್ಲ, ನಾನೇ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಈಗಾಗಲೇ ಆಲ್ರೆಡಿ 1 ಮಂತ್ ಆಗಿದೆ. ಗ್ರೋತು ಈ ಥರ ಇದೆ. ನೀವು ಪಕ್ಕದ ತೋಟಕ್ಕೆ ಬೇಕಾದರೂ ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿದ್ರೆ ಡಬಲ್ ಗ್ರೋತ್ ಇದೆ. ಗ್ರೋತು ತುಂಬ ಚೆನ್ನಾಗಾಗಿದೆ. ಬಟ್ ನಮ್ಮಲ್ಲಿ ಈ ಸರಿ ಮಳೆ ವೇರಿಯೇಷನ್ ಆಗಿರೋದ್ರಿಂದ ಕೆಲವೊಂದು ಡ್ರಾಪಿಂಗ್ಸ್ ಆಗ್ತಾಯಿದೆ, ಅದು ಅದ್ರದ್ದಲ್ಲ. ಆದರೆ ಈ ಆರ್ಗ್ಯಾನಿಕ್ಕನ್ನು ನಾವು ಕ್ರಮೇಣವಾಗಿ ಅಪ್ಲೈ ಮಾಡ್ತಾ ಹೋದಷ್ಟು ನಾವು ತೋಟನ ಸಮೃದ್ಧಿಯಾಗಿ ಇಟ್ಕೋಬೋದಾಗಿದೆ. ನಂತರ ಇದಲ್ಲದೇ ನಾನು ಅಲ್ಲಿ ಇದಕ್ಕೆ ಅಡಿಕೆಗೆ, ನನ್ನ ತೋಟದ ಅಡಿಕೆಗೂ ಸಹಿತ ಅಲ್ಲಿ ಮನೆ ಹಿಂಭಾಗದಲ್ಲಿ ಟೌನಲ್ಲಿ ರಾಮನಹಳ್ಳಿಲಿ ಕೊಟ್ಟಿದ್ದೀನಿ. ಅಡಿಕೆ ಚೆನ್ನಾಗಿ ಬಂದಿದೆ, ಸಮಾಧಾನ ಇದೆ ನನಗೆ. ಯಾಕೆ ಅಂತಂದರೆ ಒಂದೇ ಟರ್ಮ್ ಅಲ್ವಾ, ಜಾಸ್ತಿ ಬೀಳುತ್ತೆ ಅಂತೆಲ್ಲ ಹೇಳಿ ಒಂದೇ ಟರ್ಮಿಗೆ ಹಾಕ್ಸಿದ್ದೀನಿ. ಆದರೆ ಇವತ್ತು ಸ್ಪ್ರೇ ಮಾಡಬೇಕಾದ್ರೆ ನೋಡಿದೆ, ಬಂಚಸ್ಸು ತುಂಬ ಚೆನ್ನಾಗಿ ನಿಂತಿದೆ. ಕೆಲವೊಂದು ಅಡಿಕೆಗಳು ತುಂಬ ಚೆನ್ನಾಗಿ ನಿಂತಿದೆ. ಲಾಸ್ಟ್ ಟೈಮ್ ನನಗೆ ಅದರಿಂದ ವರ್ಷ ಬಂದಿದ್ದು ಇಳುವರಿಗೂ ಲಾಸ್ಟ್ ಟೈಮ್ಗೂ ನನಗೆ 0% ರಿಸಲ್ಟ್ ಇತ್ತು. ಲಾಸ್ಟ್ ಟೈಮ್ ಯಾವುದೋ ಒಂದು MNC ಕಂಪ್ನಿ ಹಾಕಿದ್ರಿಂದ. ಬಟ್ ಈ ವರ್ಷ ಇವ್ರದ್ದೇ ಪ್ರಾಡಕ್ಟ್ ಹಾಕಿರೋದ್ರಿಂದ ನನಗೆ ಉತ್ತಮ ಫಲಿತಾಂಶ ಬಂದಿದೆ. ನಾನು ಇದನ್ನು ಫಾಲೋಅಪ್ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು, ಈಗ ನಾನೇ ಕೆಲವೊಬ್ಬರಿಗೆ ಸ್ನೇಹಿತರಿಗೆ ಹೇಳಿದಾಗ ಒಂದು ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಮಾಸ್ಟ್ರೇ ಅಂತ ಅಂದರು. ಕಾಸ್ಟ್ಲಿ ಅನ್ನೋದಕ್ಕಿಂತ ನಿಮಗೆ ಔಟರ್ನ್ ಚೆನ್ನಾಗಿ ಬಂದು 20 ಮೂಟೆ ಅದರಲ್ಲೇ ಇಳುವರಿ ಅಥವಾ 2 ಮೂಟೆ ಹೆಚ್ಚುವರಿ ಬಂತು ಅಂತಂದರೆ ನಿಮ್ಮದು ಅಲ್ಲಿದು ಆ ದುಡ್ಡಿನಲ್ಲಿ ಕಾಲು ಭಾಗ ಬಂದೇ ಬಿಡ್ತು. ಈ ಥರ ನಾವು ಲೆಕ್ಕ ಹಾಕಬೇಕಾಗುತ್ತೆ. ನನಗಂತೂ ಸಮಾಧಾನ ಇದೆ. ಆರ್ಗ್ಯಾನಿಕ್ಕಿಗೆ ಹೋಗೋದು ಉತ್ತಮ. ನಮ್ಮ ಗಿಡಗಳು ಸಮೃದ್ಧಿಯಾಗಿರ್ತವೆ, ತೋಟನೂ ಸಮೃದ್ಧಿಯಾಗಿರುತ್ತೆ, ನಾವು ಸಮೃದ್ಧಿಯಾಗಿರ್ತೀವಿ, ಒಳ್ಳೆ ಫಲಿತಾಂಶನೂ ಪಡಿತೀವಿ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ. ಸರ್, ಈಗ ನೀವು ಅಡಿಕೆಗೆ ಕಳ್ಸರಿ ನಿಮ್ಮದು ಅಡಿಕೆ ನಾವು ಬಂದು ನೋಡಿದಾಗ ಅಡಿಕೆಯಲ್ಲಿ ಏನೂ ಇರ್ತಿಲ್ಲ. ಕಳ್ಸರಿ ಎಷ್ಟು ಅಡಿಕೆ ಆಗಿತ್ತು ನಿಮ್ಮದು? ಕಳ್ಸರಿ ಏನೂ ಇಲ್ಲ ಬಿಡಿ, ಒಂದು 15,000 ರೂಪಾಯಿನ ಅಡಿಕೆ ಆಗಿತ್ತು. 400 ಗಿಡ ಇದೆ ನನ್ನದು. ನಾನು ಖರ್ಚು ಮಾಡಿದ್ರಲ್ಲಿ ಕಾಳು ಎಷ್ಟು ಒಂದು ಪಿನ್ನಷ್ಟು ಬರಲಿಲ್ಲ, ಉತ್ಪತ್ತಿ ಬರಲಿಲ್ಲ. ಈ ಸರಿ ನಾನು ಹೆಚ್ಚಾಗಿ ಇಳುವರಿ, ನಿಮ್ಮ ಸಜೆಷನ್ ಪ್ರಕಾರನೇ ನೀವು 25 ನೀವೇ ಗೆಸ್ ಮಾಡ್ತಾ ಇದ್ದೀರಾ, ಅನುಭವಿಸ್ತರು. ಇನ್ನು ನಾನು ಅಡಿಕೆನ ಯಾವುದೇ ಹುಂಡಿ ಗಿಂಡಿ ಕೊಡಲ್ಲ, ತೂಕ ಲೆಕ್ಕದಲ್ಲೇ ನಾನು ಮಾರಾಟ ಮಾಡ್ತೀನಿ. ಯಾರಾದರೂ ಇದ್ದರೆ ತಾವೇ ಕಳಿಸ್ಕೊಡಿ, ಅದು ಒಳ್ಳೆಯದೇ, ಉತ್ತಮ. ಯಾಕೆ ಅಂತಂದರೆ ಕೆಲವೊಂದು ಟ್ರೇಡರ್ಸು ಮೋಸ ಮಾಡ್ತಾರೆ. ಅದೇ ನೋಡಿ, ನಮ್ಮ ಪ್ರವೀಣ್ ಮಾಸ್ಟರ್ ಅಂತ ಇದ್ದಾರೆ. ಕಳ್ಸರಿ ನಮ್ಮದು ಅಡಿಕೆನೂ ಬಂದಿತ್ತಿಲ್ಲ,
ಮತ್ತು ಕಾಪಿನೂ ನಮ್ಮ ಲೇಬರ್ ಕುಯ್ಯಕ್ಕೆ ಬಂದಾಗ ಕಾಪಿ ಈಲ್ಡು ಸೈಜ್ ಕಮ್ಮಿ ಇತ್ತು, ಅದನ್ನು ಕುಯ್ಯೋಕ್ಕೆ ನಮಗೆ ಸಾಗೋದಿಲ್ಲ, ನಮಗೆ ವರ್ಕೌಟ್ ಆಗೋದಿಲ್ಲ ಅಂಥೇಳಿ ಲೇಬರು ಹಿಂದೆ ಮುಂದೆ ಆಗೋರು ನಮಗೆ ಗೊತ್ತಿತ್ತಿಲ್ಲ. ಈ ಸರಿ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬಳಕೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸೈಜ್ ಬಂದಿತ್ತು, ಕುಯ್ಯೋರ್ಗೂ ತುಂಬ ಖುಷಿ ಆಯ್ತದೆ ಅಂಥೇಳಿ ಬಂದು ಬರೀ ಖುಷಿಯಿಂದ ಕೂದರು ಅಂತ ಹೇಳಿದರು. ನೋಡ್ಬೋದು ನೋಡಿ, ಈ ವರ್ಷ 2ನೇ ಬೆಲೆ ಇದು ಕೊಟ್ಟಿದ್ದೀವಿ. ಒಂದೇ ತಿಂಗಳಾಗಿರೋದು ನಮ್ಮ ಮೆನ್ಯೂರಲ್ಲಿ ಕೊಟ್ಟು ರೆಕ್ಕೆ ವೆಯ್ಟ್ ತಡಿದೇ ಈಗಲೇ ಮುರಿದೋಗಿದೆ ರೆಕ್ಕೆ, ಅಷ್ಟು ವೆಯ್ಟು ಕಾಪಿ ಸೈಜ್ ಬಂದಿದೆ. ಅದೇ ಪಕ್ಕದ ತಟ್ಟಲ್ಲಿ ಸೈಜ್ ಇಲ್ಲ, ಕಾಪಿ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಮೆಣಸಿಗೂ ಅಪ್ಲೈ ಮಾಡಿದ್ದೀವಿ. ಮೆಣಸು ಗ್ರೋತ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಪ್ರಕೃತಿ ನಮಗೆ ಕೈ ಕೊಟ್ಟಾಗ ಏನೂ ಮಾಡೋಕ್ಕಾಗಲ್ಲ. ಮಳೆ ಆಧಾರಿತ ಆಗಿರೋದ್ರಿಂದ ಕೆಲವೊಂದು ಸರಿ ನಾವು ನೀರನ್ನು ಸಹಿತ ಅದಕ್ಕೆ ಕೊಡಬೇಕಾಗುತ್ತೆ. ಮೆಣಸು ಗ್ರೋತ್ ಆಗ್ತಾ ಇದೆ ಚೆನ್ನಾಗಿ, ತುಂಬ ಚೆನ್ನಾಗಿ ಬೆಂಚಸ್ ಬರ್ತಾ ಇದೆ. ಆದರೆ ನೀರು ಸಾಕಾಯ್ತಾ ಇಲ್ಲ, ನೀರು ಸಾಕಾಗಿತ್ತು. ಮಳೆ ನೀರು ಕಮ್ಮಿ ಆದ್ರಿಂದ ನೀರು ಸಾಕಾಯ್ತಾ ಇಲ್ಲ. ತುಂಬ ಚೆನ್ನಾಗಿ ಮೆಣಸು ಬರ್ತೈತೆ. ನೆಕ್ಸ್ಟು ಪ್ರವೀಣ್ ಮಾಸ್ಟ್ರು ಇಡೀ ನನ್ನ ಎಲ್ಲ ಜಮೀನಿಗೂ ನಾನು ಮಾಡ್ತೀನಿ. ನನಗೆ ಗೊತ್ತಿರೋ ರೈತರಿಗೂ ಸಹ ನಾನು ಇದ್ರ ಬಗ್ಗೆ ಆರ್ಗ್ಯಾನಿಕ್ ಬಗ್ಗೆ ವಿಚಾರಧಾರೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲರಿಗೂ ರೈತ ಬಂದವ್ರಿಗೆ ಹೇಳೋದಷ್ಟೇ, ತುಂಬ ಚೆನ್ನಾಗಿದೆ. ಇವತ್ತು ಕೆಮಿಕಲ್ ಬಳಸಿ ಭೂಮಿನೇ ಹಾಳಾಗುತ್ತೆ, ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಭೂಮಿನ ಉಳಿಸ್ಕೊಡ್ಬೇಕು, ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಎಲ್ಲ ರೈತರು ಬಳಕೆ ಮಾಡಿ ಅಂತ ಹೇಳ್ತಾ ನಮ್ಮ ರೈಸರ್ಸ್ ಇಂಡಿಯಾ ಪರವಾಗಿ ಮತ್ತು ನಮ್ಮೆಲ್ಲರ ವೈಯಕ್ತಿಕ ಪರವಾಗಿ ಪ್ರವೀಣ್ ಮಾಸ್ಟರ್ಗೆ ಇನ್ನೊಂದು ಸಂತೋಷ ಏನು ಅಂತಂದರೆ, ನಾನು ಹೆಚ್ಚು ಕಡಿಮೆ ಒಂದು 5-6 ವರ್ಷದಿಂದನೂ 5-6 ವರ್ಷ ಆಯಿತು ಹೆಚ್ಚು ಕಡಿಮೆ ಬೇರೆಯವ್ರಿಗೆಲ್ಲ ಹೇಳ್ತಿದ್ದು ಸಾಯಿಲ್ ಟೆಸ್ಟು ಅದು ಇದು ಮಾಡಿಸ್ಬೇಕು ಅಂತೇಳಿ. ನಾನು ಬ್ಯುಸಿಯಾಗಿ ಅದೊಂದು ಸಾಯಿಲ್ ಟೆಸ್ಟು ಸಹಿತ ಮಾಡ್ತಿರಲಿಲ್ಲ. ಆ ಸಾಯಿಲ್ ಟೆಸ್ಟು ಮತ್ತು ಆ pH ವ್ಯಾಲ್ಯೂಗಳೆಲ್ಲ ಅವರೇ ಮೀಟ್ರ್ಗಳು ಇಟ್ಕೊಂಬಂದು ಚೆಕ್ ಮಾಡಿ ಇದಕ್ಕೆ ಇಂತಿಂಥದ್ದು ಬೇಕು ಅಂತ ಪ್ರಾಡಕ್ಟ್ಗಳನ್ನ ಅವರೇ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ರು. ಅದರಂತೆ ನಾನು ಹಾಕಿದ್ದೀನಿ, ಅದರಂತೆ ಫಲ ಬಂದಿದೆ. ಮತ್ತು ಇನ್ನೊಂದು ಟರ್ಮ್ ಹಾಕಬೇಕಾಗುತ್ತೆ ಇದಕ್ಕೆ. ಲಾಸ್ಟ್ ಟೈಮ್ ಒಂದೇ ಟೈಮ್ ಹಾಕಿದ್ದಿದ್ದು, ಈ ಸರಿ 2 ಟೈಮ್ ಕೊಡಬೇಕು ಅಂತ ಅಂದ್ಕೊಂಡು ಗಿಡ ಕಾಪಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಎಲೆ ಯಾವುದೂ ಡ್ರಾಪ್ ಆಗಿಲ್ಲ, ಇಷ್ಟವರೆಗೂ ಡ್ರಾಪ್ ಆಗಿಲ್ಲ. ಬಟ್ ನಾನು ಯಾವುದೂ ಬಿಟ್ಟಿಲ್ಲ ರಾಸಾಯನಿಕ. ಅಂದರೆ ಒಂದು ಈಗ ಮೊನ್ನೆ ಕಾಂಟಾಫ್ ಒಂದು ಕೊಟ್ಟಿದ್ದೀನಿ, ಸ್ಪ್ರೇಯಾಗಿ ಕೊಟ್ಟಿದ್ದೀನಿ. ಯಾಕೆಂದರೆ ಒಂದೇ ಸರಿ ಬಿಡಬಾರ್ದು ಅಂತೇಳಿ. ನೆಕ್ಸ್ಟು ನಾನು NPK ಇವ್ರದ್ದೇ ಬರ್ತಾ ಇದೆಯಂತೆ ಪ್ರಾಡಕ್ಟು, ಅದು ಕೊಟ್ಕೊಂಡು ಡ್ರಾಪ್ಔಟ್ ಮಾಡ್ತೀನಿ ಬೇರನ್ನು. ಈಗ ಎಲ್ಲ ರೈತರಿಗೂ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲ ರೈತರು ಬಾಂಧವರಿಗೂ ಏನು ಅಂತಂದರೆ, ಫಸ್ಟು ಒಂದೇ ಸರಿ ಏನು ನಂಬೋದು ಬೇಡ. ಈಗ ನಾನು ಹೇಳಿದ ತಕ್ಷಣ ನಂಬೋದು ಬೇಡ, ಅವ್ರು ಹೇಳಿದ ತಕ್ಷಣ ನಂಬೋದು ಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋ ಅನ್ನೋ ಮಾತಿದೆ. ನೀವು 1 ಎಕರೆಗೆ ಅಥವಾ ಸಣ್ಣ ಹಿಡುವಳಿ ಇದ್ದರು. ಈಗ ಬರ್ತಾ ನನ್ನ ಫ್ರೆಂಡಿಗೆ ಒಬ್ಬರಿಗೆ ನೀವು ಬಂದಿದ್ದು, ಅದಕ್ಕೆ ಲೇಟ್ ಆಯಿತು. ನಾನು ಹೇಳ್ಬಿಟ್ಟು ಬಂದೆ ದಾರಿಲಿ. ನನಗೆ ಅವ್ರ ಮನೆಯವ್ರ ಕೆಲ್ಸಕ್ಕೆ ಬರ್ತಾರೆ, ಅವ್ರಿಗೆ ಹೇಳಿದೆ ನೋಡಿ ಮಾಡೋದಿದೆ ಮಾಡಿ, ಒಂದು 100-200 ಗಿಡಕ್ಕೆ ಹಾಕಿ ನೋಡಿ, ಕಡಿಮೆ ಇದೆ ತೋಟ, ಹಾಕಿ ನೋಡಿ. ಹೌದಾ, ಯಾವುದು ಏನು ಅಂತ ಕೇಳಿಕೊಂಡ್ರು. ಆ ಥರ ಅವ್ರ ಇಚ್ಛೆ ಪಟ್ಟಲ್ಲಿ, ಯಾಕೆಂದರೆ ನಾವು ಹೇಳಿ ಅವ್ರಿಗೆ ವ್ಯತಿರಿಕ್ತ ಆಗಬಾರ್ದು, ಅವರೇ ಅನುಭವಿಸಿ ಕಣ್ಣಾರೆ ನೋಡಿ ಅವರು ಪ್ರಾಡಕ್ಟ್ನ ತಗೋಬೋದು. ಇದುವರೆಗೆ ಕೇಳಿದ್ರಲ್ಲ ರೈತ ಬಾಂಧವರೇ, ನಾನು ಕೊಡ್ಲಿಪೇಟೆ ಹೋಬಳಿ ರೈತ ಬಾಂಧವರದಲ್ಲಿ ಏನು ಕೇಳ್ಕೊಳ್ತೀನಿ ಅಂದರೆ, ನಾವು ಈ ಕೆಮಿಕಲ್ ರಾಸಾಯನಿಕ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಇದಾಗುತ್ತೆ, ಇದಾಗಲ್ಲ, ಹೋಗಲ್ಲ, ಅದೆಲ್ಲ ಬೇಡ. ನಾವು ನಿಮಗೆ 100% ರಿಸಲ್ಟ್ ಕೊಡ್ತೀವಿ. ನಮಗೆ ನೀವು 1 ವರ್ಷ ಟೈಮು 1 ಎಕರೆ ಕೊಡಿ, ನಾವು ನಿಮಗೆ ಇದರಲ್ಲಿ ಈ ರಿಸಲ್ಟ್ ತೋರಿಸ್ತೀವಿ. ಆಗಲ್ಲ, ಹೋಗಲ್ಲ, ಬರುತ್ತೆ. ನಾವು ನಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಬೇಕು. ನೀವು ಮುಂದಿನ ಪೀಳಿಗೆಗೆ ಭೂಮಿ ಉಳಿಸ್ಬೇಕು, ಮಣ್ಣು ಉಳಿಸ್ಬೇಕು. ಇದೇ ನಮ್ಮ ಇದಕ್ಕೆ ಉಳಿಯೋದು. ನಿಮಗೆ ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಮುಂದೆ ಇದು ಭಾರಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಆದ್ದರಿಂದ ನೀವೆಲ್ಲ ರೈತ ಬಾಂಧವರು ನಿಮ್ಮಲ್ಲಿರುವ 1 ಎಕರೆ ಅರ್ಧ ಎಕರೆಗೆ ಪ್ರಾಥಮಿಕವಾಗಿ ಬಳಸಿ ನೋಡಿ. ಆಗಲ್ಲ ಅನ್ನೋದು, ನಾನು ಹೋಗಲ್ಲ ಅನ್ನೋದು ಮನಸ್ಥಿತಿ ಬಿಡಿ. ನಿಮಗೆ ಆರ್ಗ್ಯಾನಿಕ್ ಅಂದರೆ 1 ವರ್ಷ 2 ವರ್ಷ ಅಲ್ಲ, ನಮ್ಮದು 45 ದಿನದಲ್ಲಿ ನಿಮಗೆ ಅದರ ಪರಿಣಾಮಕಾರಿಯಾದ ನಿಮಗೆ ರಿಸಲ್ಟನ್ನು ತೋರಿಸುತ್ತೆ. ನಿಮಗೆ ಅದು ಉತ್ಕೃಷ್ಟವಾದ ನಮ್ಮ ಇಂಗ್ರೀಡಿಯೆಂಟ್ಸಿಂದ ತಯಾರಿಸಲ್ಪಟ್ಟಿರುವುದರಿಂದ ಇದು ಉತ್ತಮವಾಗಿದೆ. ನೀವು ಎಲ್ಲರೂ ಬಳಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಜೈ ರೈಸರ್ಸ್ ಇಂಡಿಯಾ. ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಬಳಸ್ತಂತ ನಮ್ಮ ಪ್ರವೀಣ್ ಮಾಸ್ಟರ್ಗೆ ಧನ್ಯವಾದ ತಿಳಿಸ್ತಾ, ಪ್ರೀತಿ ಮೇಡಮು ಮತ್ತು ಪ್ರಭು ಸಾರು, ಚಂದ್ರಶೇಖರ್ ಸಾರು ಎಲ್ಲ ಪರವಾಗಿ ಮತ್ತು ನಮ್ಮ ರೈಸರ್ಸ್ ಇಂಡಿಯಾ ಕಂಪ್ನಿ ಪರವಾಗಿ ನಮ್ಮ ಪ್ರವೀಣ್ ಮಾಸ್ಟರ್ಗೆ ಧನ್ಯವಾದ ತಿಳಿಸ್ತೇನೆ. ವಿಡಿಯೋ ಮುಗಿಸ್ತೇನೆ. ಜೈ ಹಿಂದ್, ಜೈ ರೈಸರ್ಸ್ ಇಂಡಿಯಾ.